ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೇಜಿ ಶಾಮು. ಈಗ ಟೈಮ್ ಬಂದು 1:15 ಆಗಿದೆ. ಇವಾಗ ನನಗೆ ಹೇಳ್ಬೇಕಂದ್ರೆ ತುಂಬ ದಿವಸದಿಂದ ಮೋಮೋಸ್ ತಿನ್ಬೇಕು ಅನಿಸ್ತಾ ಇದೆ. ಆದರೆ ಮುಳ್ಬಾಗ್ಲಲ್ಲಿ ಚೆನ್ನಾಗಿರೋದು ಯಾವುದೂ ಇಲ್ಲ. ಮೋಮೋಸ್ ಶಾಪ್ ಎಲ್ಲ ಇದೆ, ಈಟ್ ಆ್ಯಂಡ್ ಟಾಕ್ಸ್ ಪಿಜ್ಜಾ ಎಲ್ಲ ಸಿಗೋ ಹತ್ರ. ಆದರೆ ಅಲ್ಲಿ ಚೆನ್ನಾಗಿರುತ್ತೋ ಇಲ್ಲ ನಂಗೆ ಗೊತ್ತಿಲ್ಲ, ನಾನು ಟೇಸ್ಟ್ ಮಾಡಿಲ್ಲ. ಅದಕ್ಕೆ ಸರಿ ನಾನು ಒಂದು ಸರಿ ಮಾಡಿದ್ದೀನಿ, ಸಕ್ಸಸ್ ಆಗಿದೆ. ಇದು 1 ಇಯರ್ ಬ್ಯಾಕ್ 6 ಮಂತ್ಸ್ ಬ್ಯಾಕ್ ಅನ್ಕೊಬೋದು. ಇವಾಗ ಮತ್ತೆ ಮಾಡೋಣ ಫಿಕ್ಸ್ ಆಗಿದ್ದೀನಿ. ಇವತ್ತು ಮಾಡ್ತೀನಿ. ಎಲ್ಲ ಇದೆ, ಮತ್ತು ಕ್ಯಾಬೇಜ್ ಇಲ್ಲ, ನಾನು ತೊಗೊಂಬಂದಿಲ್ಲ. ಮೊನ್ನೆ ಹೋಗಿ ವೆಜಿಟೇಬಲ್ಸ್ ಎಲ್ಲ ತೊಗೊಂಬಂದಾಗ ಇವಾಗ ಕ್ಯಾಬೇಜು ಸೋಯಾ ಸಾಸ್ ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ. ಹೋಗಿ ತೊಗೊಂಬಂದು ನೋಡಿಸ್ತೀನಿ ನಿಮಗೆ ಹೆಂಗೆ ಮಾಡ್ತೀನಿ ಅಂತೀನಿ. ನಡ್ಕೊಂಡು ಹೋಗ್ತಾ ಇದ್ದೀನಿ. ಹೆಲ್ತ್ ಈಸ್ ವೆಲ್ತ್ ಅಲ್ಲ, ಅದಕ್ಕೆ ನಡ್ಕೊಂಡು ಹೋಗ್ತೀವಿ. ಫುಲ್ ಎಲೆಕ್ಷನ್ ನಡೀತದೆ ಅಲ್ವಾ, ತುಂಬ ಜನ ಪೊಲೀಸವರೆಲ್ಲ ಇದ್ದಾರೆ. ಸುಮ್ಮನೆ ಏಕೆ ನಡ್ಕೊಂಡು ಹೋಗ್ಬಿಡೋಣ, ಫುಲ್ ಜನ ಇರ್ತಾರೆ, ಓಡ್ಸೋಕ್ಕಾಗಲ್ಲ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಕಡೆ ಬಾ, ವಿಡಿಯೋ ಬರ್ತೀಯ ನೋಡಿ. ಸೇಮ್ ಬಟ್ ಡಿಫ್ರೆಂಟ್. ಈಗ ತಾನೇ ಬಂದ್ವಿ, ಫುಲ್ ಸುಸ್ತಾಯಿತು ಬರೋಷ್ಟರಲ್ಲಿ. ಫುಲ್ ಟಯರ್ಡ್ ಆಯಿತು. ನಡ್ಕೊಂಡು ಹೋಗಿ ಬರೋಷ್ಟರಲ್ಲಿ ಬಿಸಿಲಲ್ಲಿ ಹೆಂಗಿರ್ತಾರೆ ಏನೋ ಗೊತ್ತಿಲ್ಲ ನನಗಂತೂ. ಏನು ತಂದಿದ್ದೀನಿ, ಪೇಪರ್ ಕೊಡ್ತಾರೆ, ಈ ಪೇಪರ್ಗಳು ಅರ್ಧೋಯ್ತು, ಅಲ್ಲೇ ಕವರ್ ಬ್ಯಾಗ್ ಎತ್ಕೊಂಬೋಗೋದು ನಿಂತೋಗಿದ್ದೀನಿ. ಇದು ಬಂದು ಯಂತ್ರ ಇದೆ 31 ರೂಪಾಯಿ ಇದು. ನೆಕ್ಸ್ಟ್ ಸೋಯಾ ಸಾಸ್ ಅಲ್ಲ, ವೆನಿಗರು, ಸೋಯಾ ಸಾಸ್ ಮೋಮೋಸ್ಗೆ ಬೇಕಲ್ವಾ. ಆಮೇಲೆ ನೆಕ್ಸ್ಟ್ ಮೊಸರು ಬೇಕಾಗಿತ್ತು. ಎಷ್ಟು ಮೊಸರು ಇದೆ ಸಾಕಾಗಲ್ಲ ಬಿಸಿಲುಗಾಲದಲ್ಲಿ. ನೆಕ್ಸ್ಟ್ ಇದೆ ಮತ್ತು ಇದು ಪಂಪ್ಕಿನು. ಇದು 1 kg ಬಂದು 35 ಇತ್ತು. ಇದು 1 kg ಅಂದರೆ 100 ಗ್ರಾಮ್ಸ್ ಕಮ್ಮಿ. ನೆಕ್ಸ್ಟ್ ಇಂತೇನಾ, ಇದು ಟೊಮೊಟೊ ಖಾಲಿ ಆಗೋಗಿತ್ತು. ನಾನಿಲ್ಲಿ ಆಚೆ ತೊಗೊಂಡಾಗ 30 ರೂಪೀಸ್ ಕಲ್ತಿಸ್ಕೊಂಡೆ ಟೊಮೊಟೊಕ್ಕೆ. 1 kg ಅಲ್ಲಿ 25 ಕರೆಕ್ಟಾಗಿ 1 kg ಎತ್ತಿದ್ದೀನಿ ನಾನು. ಅದಕ್ಕೆ ಒಳ್ಳೆ ಪ್ಲಾಸ್ಟರ್ ರೈಸ್ ತೊಗೊಂಡಿದ್ದೆ. ಇಷ್ಟ ತಂದಿದ್ದು. ಇವಾಗ ಕುಕ್ ಮಾಡೋ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ಇದನ್ನು ಕಟ್ ಮಾಡಿ ಇಟ್ಬಿಟ್ಟು ಆಮೇಲೆ ಕ್ಯಾರೆಟ್ ಕಟ್ ಮಾಡು, ಆನಿಯನ್ ಅವೆಲ್ಲ ಕಟ್ ಮಾಡಿ ಇಟ್ಕೊಂಡು ಎಲ್ಲ ರೆಡಿ ಮಾಡಿ ನಿಮ್ಗೆ ನೋಡಿಸ್ತೀನಿ ಹಿಂಗೆ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಫ್ಯಾನ್ ಗಾಳಿಗೆ ನಾನು ಮಾತಾಡೋದು ಕಮ್ಮಿ ಕೇಳಿಸುತ್ತೆ, ಆದರೆ ಇಟ್ಸ್ ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಿಟ್ಟನ್ನ ಚೆನ್ನಾಗಿ ಮೆತ್ತಗೆ ಸಾಫ್ಟಾಗಿ ಕಲಿಸ್ಕೊಳ್ಳಿ. ತುಂಬ ಗಟ್ಟಿಗೂ ಬೇಡ, ತುಂಬ ಮೆತ್ತಗೆ ಅಂಟ್ಕೊಳಕ್ಕೆ ಕಲಿಸ್ಕೊಳ್ಳಿ. ನಾರ್ಮಲಾಗಿ ಕಲಿಸ್ಕೊಳ್ಳಿ. ನೀರು ಹಾಕಿ ಕಲಿಸ್ಕೊಂಡು ಎಲ್ಲರೂ ನೀರಾಗೆ ಕಲಿಸ್ಕೊಳೋದು. ಎಲ್ಲರೂ ನೀರಾಕೆ ಕಲಿಸ್ಕೊಂಡು ಅಪ್ಪ ಇಬ್ಬರು ಕರೆಕ್ಟ್గా ಉಂಡಮ್ಮ ಸ್ವಾಮಿ. ಈಗ ಇದನ್ನ ಕ್ಯಾಬೇಜ್ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಕ್ಯಾರೆಟ್ ಉರಿದಿರೋದಾಗಿದೆ, ಹಿಟ್ಟು ಕೂಡ ಕಲಿಸಿಟ್ಟಿರೋದಾಗಿದೆ ನೋಡಿ. ತೋರಿಸಿ, ಒಳ್ಳೆಯದು. ಇವಾಗ ಇದಕ್ಕೆ ಸಾಸ್ ಬೇಕಲ್ವಾ, ಮೋಮೋಸ್ಗೆ ಮೇಯ್ನ್ ಬಂದು ಸಾಸೇ ಇಂಪಾರ್ಟೆಂಟ್. ಅದಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದರಲ್ಲಿ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಒಣಗಿರೋ ಮೆಣಸಿನ್ಕಾಯಿ ಒಂದು 10-15 ಹಾಕಿದ್ದೀನಿ, ಆಮೇಲೆ ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಬಾಯ್ಲ್ ಮಾಡ್ಕೊಬೇಕು. ನೆಕ್ಸ್ಟ್ ಪ್ರಾಸೆಸ್. ನೆಕ್ಸ್ಟು ನಾನು ಯೂಟ್ಯೂಬ್ ನೋಡಿ ಮಾಡ್ತಿರೋದು, ಅದಕ್ಕೆ ನಾನು ನೋಡ್ಕೊಂಡು ಮಾಡಬೇಕು. ಅದಕ್ಕೆ ನೋಡಿ, ಇಲ್ಲಿ ಹಸಿಮೆಣಸಿನ್ಕಾಯಿ, ಆನಿಯನ್ನು, ಬೆಳ್ಳುಳ್ಳಿ ರೆಡಿ, ಇಲ್ಲಿ ಕ್ಯಾಬೇಜ್ ರೆಡಿ, ಕ್ಯಾರೆಟ್ ರೆಡಿ, ಇಲ್ಲಿ ವೆನಿಗರು, ಸೋಯಾ ಸಾಸ್ ರೆಡಿ. ಹೋಗಿ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನೆಕ್ಸ್ಟ್ ಬಾಣಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಗ್ಯಾಸ್ ಅಂಟಿಸ್ಬಿಟ್ಟು 1 2 to 3 ಟೇಬಲ್
ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ, ಅದರಿಂದ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟು ಜಿಂಜರ್ ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ, ಆವಾಗ ಸ್ವಲ್ಪ ಚೆನ್ನಾಗಿರುತ್ತೆ, ಆ ಬಾಯಿಗೆ ಸಿಗುತ್ತೆ. ನೆಕ್ಸ್ಟು ಇವಾಗ ಚಿಲ್ಲಿ ಆ್ಯಡ್ ಮಾಡ್ತೀನಿ. ಚಿಲ್ಲಿ ಕೂಡ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಏನು ನನಗೆ ಮಧ್ಯದಲ್ಲಿ ಸಿಕ್ಕಿದಾಗೂ ಅಷ್ಟು ಖಾರ ಏನಪ್ಪ ಅಂತೇನು ಅನಿಸಿಲ್ಲ. ನಿಮ್ಗೆ ಆ ಥರ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ, ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ತಿದ್ದೀನಿ. ಸ್ವಲ್ಪ ಲೈಟಾಗಿ ಚೆನ್ನಾಗಿ ರೋಸ್ಟ್ ಆಗಲಿ, ಹಂಗಂತೇಳಿ ಸೀರಿಸ್ಬಿಡಬೇಡಿ, ಸ್ವಲ್ಪ ರೋಸ್ಟ್ ಆಗಲಿ, ಚೆನ್ನಾಗಿರುತ್ತೆ. ದೆನ್ ಇವಾಗ ಆನಿಯನ್ ಆ್ಯಡ್ ಮಾಡ್ತಿದ್ದೀನಿ. ನಾನು ದೊಡ್ಡ ಆನಿಯನ್ ತೊಗೊಂಡಿದ್ದೀನಿ ಒಂದು, ಇಲ್ಲ ನಿಮ್ಮದು ಚಿಕ್ಕದಂದರೆ 2 ಆ್ಯಡ್ ಮಾಡ್ಕೊಬೋದು. ಯಾಕಂದರೆ ನಾನು ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ವ, ಅದಕ್ಕೆ. ಇಲ್ಲಾಂದರೆ ನೀವು ಆಫ್ ಆನಿಯನ್ ಕೂಡ ಸರಿ ಹೋಗುತ್ತೆ. ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ ಈ ಥರ ಫ್ರೈ ಆದಮೇಲೆ ಇವಾಗ ನೆಕ್ಸ್ಟ್ ನಾನು ಇಲ್ಲಿ ಕ್ಯಾರೆಟ್ ತುರಿದು ಹಾಕ್ಕೊತಿದ್ದೀನಿ. ನೀವು ಬೇಕಾದ್ರೆ ಚಿಕ್ಕದಾಗಿ ಪೀಸ್ ಕೂಡ ಕಟ್ ಮಾಡ್ಕೊಬೋದು. ನಾನು ತುರಿದು ಬಿಟ್ಟಿದ್ದೀನಿ, ಬ್ಯಾಗ್ ಸಿಕ್ಕಬಾರ್ದು ಕ್ಯಾರೆಟ್ ಅಂತ ಹೇಳ್ಬಿಟ್ಟು. ಇದು ಕ್ಯಾಬೇಜ್ ಕೂಡ ಫುಲ್ ಆಫ್ ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಫ್ಲೇಮ್ನ ಸ್ಲಿಮ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ, ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಫುಲ್ ಆಫ್ ಕ್ಯಾಬೇಜ್ ಹಾಕಿದೆ. ನೋಡಿದ್ರೆ ಬಾಣಲಿ ಕರೆಕ್ಟಾಗಿ ಸರಿ ಹೋಯಿತು. ಚಿಕ್ಕದಿಕ್ಕೆ ಬಿಡೋದು ಸಾಕಾಗ್ತಾ ಇರಲಿಲ್ಲ, ದೊಡ್ಡದು ಕೂಡ ಎಲ್ಲ ಮೇಲೆ ಹಾಕಿ ಎತ್ತಿಗೆ ಬಿಟ್ಟಿದ್ದೀನಿ. ಇನ್ನು ಅದು ಹೊಡೆದ್ಬೇಕಂದ್ರೂ ಕೂಡ ಇಲ್ಲ ನನ್ನ ಹತ್ರ. ಹಿಂಗೋ ಇದಕ್ಕೆ ಕರೆಕ್ಟಾಗಿ ಸರಿ ಹೋಯಿತು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲದಕ್ಕೂ ಎಲ್ಲ ಹಿಡಿಬೇಕಲ್ವ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಸ್ವಲ್ಪ ಲೈಟಾಗಿ ಫ್ರೈ ಆಗುತ್ತೆ, ಸ್ವಲ್ಪ ಒಂದು 50% ಕುಕ್ ಆದರೆ ಸಾಕು. ಈ ಥರ ಮುಚ್ಚಿಕ್ಬಿಟ್ಟು ಬಿಟ್ಬಿಡ್ತಿದ್ದೀನಿ. ನೆಕ್ಸ್ಟ್ ಪಕ್ಕದಲ್ಲಿ ಇಕ್ಕಿದ್ದೆ ನಾನು ಮೋಮೋಸ್ ಚಟ್ನಿಗೋಸ್ಕರ, ಅದನ್ನೆಲ್ಲ ಬಂದಿದೆಯಾ ಏನು ಅಂತ ಚೆಕ್ ಮಾಡ್ತಾಯಿದ್ದೀನಿ. ಇದಕ್ಕೆ ಎಲ್ಲ ಆ್ಯಡ್ ಮಾಡಿ ಬೇಯಿಸ್ಕೊಬೇಕು ಚೆನ್ನಾಗಿ. ನೆಕ್ಸ್ಟು ಇದು ನೋಡಿ ಇನ್ನೊಂದು ಸರಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಂಡು ಇದು ಬೆಂದಿದೆಯೆಲ್ಲ ನೋಡ್ಕೊಬೇಕು. ಇದು ಸ್ವಲ್ಪ ಬೆಂದಿದೆ ಅನಿಸಿದ್ರೆ ನೆಕ್ಸ್ಟು ನಾವು ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ. ಇವಾಗ ನಾನು ಸಾಲ್ಟು ನನಗೆ ಎಷ್ಟು ಕ್ವಾಂಟಿಟಿಗೆ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಆ್ಯಡ್ ಮಾಡ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು 2 ಟೇಬಲ್ ಸ್ಪೂನ್ ಆ್ಯಡ್ ಮಾಡಿದ್ದೀನಿ, ನೋಡಿದ್ರಲ್ವಾ. ನೆಕ್ಸ್ಟ್ ಇಲ್ಲಿ ಪೆಪ್ಪರ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಪೆಪ್ಪರ್ ಕೂಡ 1.5 ಅನ್ಕೊಬೋದು. ಮತ್ತು ಚಿಲ್ಲಿ ಪ್ಲೇಟ್ಸ್ ತೊಗೊಂಬಂದೆ ಮಾಡಬೇಕಂದ್ರೆ ನಾನು ಒಣಗಿರೋ ಮೆಣಸಿನ್ಕಾಯಿ ಇದ್ದರೆ ಚಿಕ್ಕ ಜಾರಲ್ಲಿ ಹಾಕಿ ಚೆನ್ನಾಗಿ ನೋಡಿ ಹೆಂಗೆ ಮಾಡ್ಕೊಂಡಿದ್ದೀನಿ. ಸೇಮ್ ಚಿಲ್ಲಿ ಪ್ಲೇಟ್ಸ್ ಥರನೇ ಕಾಣಿಸ್ತಿದೆ ಅಲ್ವಾ, ಸೇಮ್ ಹಂಗೆ ಇರುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ಸೋಯಾ ಸಾಸ್ ಆ್ಯಡ್ ಮಾಡ್ತಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡಿದ್ದೀನಿ, ಯಾಕಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದೆ ಅಲ್ವಾ. ನಾನು ಯೂಟ್ಯೂಬಲ್ಲಿ ನೋಡಿರ್ಬೇಕಾದ್ರೆ ಅವ್ರು 1 ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ರು. ನಾನು ಕ್ವಾಂಟಿಟಿ ಜಾಸ್ತಿ ಇದೆ ಅಂತ 2 ಯೂಸ್ ಮಾಡಿದೆ. 2 ವೆನಿಗರು ಕೂಡ 2 ಸ್ಪೂನು, ಸೋಯಾ ಸಾಸು 2 ಸ್ಪೂನ್ ಯೂಸ್ ಮಾಡಿದೆ. ಅವ್ರು ಹೇಳಿದ್ದಕ್ಕಿಂತ ಡಬಲ್ ಯೂಸ್ ಮಾಡಿದ್ದೀನಿ ನಾನು. ನೆಕ್ಸ್ಟ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲದಕ್ಕೂ ಚೆನ್ನಾಗಿ ಹಿಡಿಬೇಕಲ್ವಾ, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ.
ಜಾಸ್ತಿ ತೆಳ್ಳು ಮಾಡಿಬಿಡ್ಬೇಡಿ, ಸ್ಟಫಿಂಗ್ ಬಂದ್ಬಿಡುತ್ತೆ. ಓಕೆ, ಇಟ್ಸ್ಬೇಕು. ಇವಾಗ ಸ್ಟಫಿಂಗ್ನ ಈ ಥರ ಇಟ್ಕೊಂಡು, ಈ ಥರ ಮಾಡೋ ಸ್ವಲ್ಪ ಕಷ್ಟನೇ, ಆದರೆ ಮಾಡ್ಕೊಬೇಕಂದ್ರೆ ಈ ಥರ ಮಾಡಿ, ಈ ಥರ ಇಲ್ಲಿ ಈಸಿ ಅಂದರೆ ಇದು ಹಿಂಗೆ ಹಿಂಗೆ ಮಾಡಿ, ಈ ಥರ ಮಾಡಿ, ಈ ಥರ ಮಾಡಿಬಿಡ್ರಿ. ಇದು ಈಸಿ ಮೋಮೋ ಅಂದರೆ, ಇದು ಚೆನ್ನಾಗಿರುತ್ತೆ. ಈ ಥರ ಕೂಡ ಒಂದು ಇಡ್ಲಿ ಅಂಬಲ್ಲ, ಅದು ಡಿಸೈನ್ ಆಯ್ತದ. ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಆ ಕಿಟಕಿ ಸ್ಕ್ರೀನ್ ಇದರಲ್ಲಿ ಎಣ್ಣೆ ಹಚ್ಚಿ ಹಾಕಿಕ್ಕೊಂಡಿದ್ದೀವಿ. ಇನ್ನು ಮಾಡ್ತಾ ಇದ್ದವನು, ಇನ್ನು ಜುಮ್ಮನ್ ಕೂತ್ಕೊಂಡವನೆ ನಮ್ಮ ಮೋಕ್ಷಿತ. ನಿಮ್ಮೆ ಬಿಟ್ಟಿದ್ರೆ ಇದೆಲ್ಲ ತಿಂದಾಗಿರೋಣ ಇವಾಗ కదా. ಅದು ಮುಟ್ಟೆಲ್ಲ ಈ ಥರ ಇಟ್ಕೊಂಡಿದ್ದೀವಿ. ತೆಗಿತಾ ಇದ್ದೀನಿ ನನ್ನ ಮೋಮೋಸ್ನ. ವಾವ್, ಇಟ್ಸ್ ಗುಡ್ಡ ಅಲ್ಲ, ತಿಂದ್ಬಿಟ್ರೆ ಗೊತ್ತಾಗುತ್ತೆ. ಕುಕ್ ಆಗಿದೆ ಅನಿಸ್ತಿದೆ, ಫುಲ್ ನೀಟಾಗಿ ಕುಕ್ ಆಗಿದೆ. ನೋಡಿ ಎಲ್ಲ ನೀಟಾಗಿ ಎತ್ಕೊಂತಿದ್ದೀನಿ. ತಿಂದ್ರೆವರೆಗೂ ನನಗೂ ಗೊತ್ತಿಲ್ಲ ಹಿಂಗೆ ಬಂದಿದ್ಯೋ. ನೀಟಾಗಿ ಹಿಂಗೆ ಸರಿ ಫಸ್ಟ್ ಇರ್ತೀನಿ ಶಾಂಶಸ್ಕೊಂಡು ಫಸ್ಟ್ ಟೆಸ್ಟ್ ಇದಮ್ ಕಟ್ಸಸ್ನಾ. ಈಗ ಮೋಮೋಸ್ ರೆಡಿ, ಟೇಸ್ಟ್ ಮಾಡೋ ಸಮಯ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಹೆಂಗೆ ಬಂದಿದೆ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ, ನಾನು ಟ್ರೈ ಮಾಡಿಲ್ಲ. ಇವ್ರು ತಿಂದು ಹೇಳ್ತಾರೆ ಫಸ್ಟ್. ಚಟ್ನಿಲ ಪಿಂಡು ಮಾಡ್ತಿದ್ದ ಮೈನೀಸ್ ಮಾತ್ರ ಚೆನ್ನಾಗಿರ್ತಾವನೆ. ತಿನ್ಸಿದ ನಿಜವಾದ ಪಿಂಡಿಗುಂತ ಮೈಕ ನಾನಿವಾಗ ತಿಂತೀನಿ. ಇದನ್ನ ತಗೊಂತೀನಿ. ಸ್ಟಫಿಂಗ್ ಸ್ವಲ್ಪ ಜಾಸ್ತಿ ಇಕ್ಬೇಕಾಗಿತ್ತು, ಕಮ್ಮಿ ಇಟ್ಟಿದ ಫಸ್ಟ್ ಆಗಿ. ಇವಾಗ ಚೆನ್ನಾಗಿದೆ. ಟ್ರೈ ಮಾಡಿ ಅದು ತುಂಬ ಕಷ್ಟ. 2 ಅವರ್ ಕಷ್ಟ ಇದು. 2 ಅವರ್ ಇನ್ನೂ ಜಾಸ್ತಿನೇ ಆವತ್ತಾಯಿತು. ಅದು ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಔಟ್ಸೈಡ್ ಅನ್ಯಲ್ ತಿನ್ನೋದು, ಅದ್ರೊಳಗಡೆ ಏನಾಗ್ತಾರೋ ಗೊತ್ತಿಲ್ಲ, ಅದನ್ನ ನಾನು ತಿಂತೀನಿ. ನೀವು ತಿಂತೀರ ಅಂತ ಗೊತ್ತು, ಆದರೆ ಮನೇಲಿ ಮಾಡ್ಕೊಂಡು ತಿನ್ನಕ್ಕೆ ಟ್ರೈ ಮಾಡಿ, ತಿನ್ನಿ, ಎಂಜಾಯ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ. ಚಟ್ನಿ ಹೇಳ್ಬೋದು ಮಾಡ್ತೀನಿ ನಾವು. ಚಟ್ನಿ ಸ್ವಲ್ಪ ಖಾರ ಇಟ್ಟಿದ್ದೀನಿ, ನೀವು ಖಾರ ಕಮ್ಮಿ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿದಂತೆ. ಅವ್ರು ಕೂಡ ಅಷ್ಟು ಖಾರನೇ ಇದೆ, ಅಷ್ಟೊಂದು ಖಾರ ಅನಿಸ್ತಾ ಇಲ್ಲ ನನಗೆ. ಸ್ಟಾರ್ಟಿಂಗ್ ಅನಿಸುತ್ತೆ, ಆದರೆ ನನಗೆ ಕರೆಕ್ಟಾಗಿ ಸೇರೋದು ಖಾರ. ಇಷ್ಟು ಮಾತ್ರ ಖಾರ ಇರಬೇಕು. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ಕಂಪಲ್ಸರಿ. ವಿಡಿಯೋ ಎಣ್ಣೆಗುದಾ ಈ ಮೋಮೋಸು ಮಾಡ್ಕೊಳೋ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನಿಸ್ತದ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನು ಮಾಡಬೇಕು? ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಮ್ಮ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.